ವೀಕ್ಷಕರೇ, ಮೇಷರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಸೆಪ್ಟೆಂಬರ್ ತಿಂಗಳಲ್ಲಿ ಏನು ರಹಸ್ಯವಾಗಿದೆ, ಯಾವ ವಿಚಾರದಲ್ಲಿ ಗಮನ ಕೊಡಬೇಕು, ಆ ರಹಸ್ಯದಿಂದ ನಿಮಗೆ ಲಾಭ ಇದೆಯಾ, ನಷ್ಟ ಇದೆಯಾ, ಮತ್ತೆ ಈ ಒಂದು ತಿಂಗಳಲ್ಲಿ ನಿಮ್ಮ ವೃತ್ತಿ ಜೀವನ, ನಿಮ್ಮ ಹಣಕಾಸು, ನಿಮ್ಮ ಆರೋಗ್ಯ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿ ಫಲಪ್ರದವಾಗುತ್ತೆ ಅನ್ನುವಂತಹ ಸವಿಸ್ತಾರವಾಗಿರ್ತಕ್ಕಂಥ ವಿಷಯವನ್ನ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ಇನ್ನು ಈ ಸೆಪ್ಟೆಂಬರ್ ತಿಂಗಳ ವಿಶೇಷತೆ ಎಂಥದ್ದು, ಈ ಸೆಪ್ಟೆಂಬರ್ ತಿಂಗಳಲ್ಲಿ ಏನೆಲ್ಲ ವಿಶೇಷತೆಗಳಿಂದ ಕೂಡಿದೆ ಅಂತ ನೋಡಿದ್ರೆ, ನೋಡಿ 23ನೇ ತಾರೀಕು ಆಗಸ್ಟ್, ಅಂದ್ರೆ ಇದೇ ಒಂದು ಆಗಸ್ಟ್ ತಿಂಗಳಿಂದನೇ ನಿಮಗೆ ಶ್ರಾವಣ ಮಾಸ ಮುಗಿತದೆ, ಭಾದ್ರಪದ ಮಾಸ ಪ್ರಾರಂಭ ಆಗುತ್ತೆ. ಈ ತಿಂಗಳ ಪ್ರಾರಂಭದಲ್ಲಿಯೇ ಸೂರ್ಯ ಸಿಂಹ ರಾಶಿಯಲ್ಲಿರ್ತಕ್ಕಂಥದ್ದು 16ನೇ ತಾರೀಕಿಗೆ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾರೆ. ವಿಶೇಷವಾಗಿ ಸೂರ್ಯ ಯಾವ ಒಂದು ವಿಶೇಷತೆ ಇದೆ ಈ ತಿಂಗಳಲ್ಲಿ ಅಂತ ನೋಡಿದ್ರೆ, ಪ್ರಮುಖವಾಗಿರ್ತಕ್ಕಂಥ ಹಬ್ಬಗಳ ತಿಂಗಳು ಅಂತ ಹೇಳ್ಬೋದು. ಅನಂತನ ಚತುರ್ಥಿ ಸೆಪ್ಟೆಂಬರ್ 6, 2025 ಶನಿವಾರದಿಂದ ನೋಡಿ ಮಹತ್ವ ಏನಿದೆ ಈ ಅನಂತ ಚತುರ್ಥಿ ಅಂತಂದ್ರೆ, ಇದು ಗಣೇಶೋತ್ಸವದ ಕೊನೆಯ ದಿನ ಆಗಿರತಕ್ಕಂಥದ್ದು. ಅಂದ್ರೆ ಗಣೇಶನನ್ನ ಜಲಾಶಯದಲ್ಲಿ ವಿಸರ್ಜನೆ ಮಾಡತಕ್ಕಂಥದ್ದು. ಮತ್ತೆ ಈ ದಿನದಂದು ಶ್ರೀ ಭಗವಾನ್ ವಿಷ್ಣುವಿನನ್ನ ಅನಂತ ರೂಪದಲ್ಲಿ ಪೂಜಿಸ್ತಕ್ಕಂತಹ ವಿಶೇಷವಾಗಿರತಕ್ಕಂಥ ಪೂಜೆ, ಆರತಿ ಮತ್ತು ಭಜನೆಗಳನ್ನ ಮಾಡಲಾಗ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಪಿತೃಪಕ್ಷ ಆರಂಭ ಆಗುವಂಥದ್ದು ಈ ತಿಂಗಳಲ್ಲಿ. ನೋಡಿ ಸೆಪ್ಟೆಂಬರ್ 8ರಿಂದ ಪಿತೃಪಕ್ಷ ಆರಂಭ ಆಗುವಂಥದ್ದು. 7ನೇ ತಾರೀಕು ಹುಣ್ಣಿಮೆ ಇದೆ, 8ನೇ ತಾರೀಕಿನಿಂದ ಪಿತೃಪಕ್ಷ ಆರಂಭ ಆಗ್ತಕ್ಕಂಥದ್ದು. ಈ ಒಂದು ತಿಂಗಳಲ್ಲಿ ಈ ಪಿತೃಪಕ್ಷದ ಬಗ್ಗೆನೇ ಒಂದು ವಿಶೇಷ ಸಪರೇಟ್ ವಿಡಿಯೋ ಮಾಡಿ ಹಾಕೋಣ. ಈ ಹಿಂದೂ ಧರ್ಮದಲ್ಲಿ ಪಿತೃಪಕ್ಷವು ಒಂದು ಪೂರ್ವಜರ ಆತ್ಮಗಳಿಗೆ ಶ್ರಾದ್ದ ಮತ್ತು ದರ್ಪಣವನ್ನ ಸಲ್ಲಿಸ್ತಕ್ಕಂತಹ ಒಂದು ಅವಧಿ ಇದು. ಈ 15 ದಿನಗಳ ಕಾಲ ಈ ಅವಧಿಯಲ್ಲಿ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗುವಂತೆ ಭಕ್ತರು ಪೂಜೆ ಮಾಡ್ತಕ್ಕಂಥದ್ದು, ದಾನ ಮಾಡ್ತಕ್ಕಂಥದ್ದು, ವ್ರತಗಳನ್ನ ಆಚರಿಸ್ತಕ್ಕಂಥದ್ದು, ಅದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡೋಣ. ಇನ್ನು ನವರಾತ್ರಿ ಆರಂಭ ಯಾವಾಗ, ಸೆಪ್ಟೆಂಬರ್ 22ರಿಂದ ನವರಾತ್ರಿ ಆರಂಭ ಆಗ್ತಕ್ಕಂಥದ್ದು. ಇದರ ಒಂದು ಮಹತ್ವ ನೋಡೋದಾದ್ರೆ, ಶ್ರೀ ದುರ್ಗಾ ಮಾತೆ 9 ರೂಪದಲ್ಲಿ ಆರಾಧಿಸ್ತಕ್ಕಂತಹ 9 ದಿನಗಳ ಉತ್ಸವ ಆಗಿರತಕ್ಕಂಥದ್ದು. ಈ ದಿನ ಕಲಶ ಸ್ಥಾಪನೆ ಮಾಡಿ ದುರ್ಗಾದೇವಿಯ ವಿಗ್ರಹವನ್ನ ಸ್ಥಾಪಿಸಿ ವಿಶೇಷವಾಗಿರತಕ್ಕಂಥ ಪೂಜೆ ಮಾಡಲಾಗುವಂಥದ್ದು. ದುರ್ಗಾಷ್ಟಮಿ ಈ ಸೆಪ್ಟೆಂಬರ್ 30ನೇ ತಾರೀಕಿಗೆ ಇರುವಂಥದ್ದು ಮಂಗಳವಾರ. ಈ ನವರಾತ್ರಿಯ 8ನೇ ದಿನವಾಗಿರತಕ್ಕಂತಹ ದಿನದಂದು ದುರ್ಗಾದೇವಿಯ 8 ರೂಪವಾದ ಮಹಾಗೌರಿಯನ್ನ ಪೂಜಿಸಲಾಗ್ತಕ್ಕಂಥದ್ದು. ಈ ದಿನಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆ, ಹವನ, ಕನ್ಯಾ ಪೂಜೆಯನ್ನ ನಡೆಸಲಾಗ್ತಕ್ಕಂಥದ್ದು. ಇವುಗಳಲ್ಲದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನು ಅನೇಕವಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ದಿನಗಳಿದೆ. ಈ ಪರಿವರ್ತಿನಿ ಏಕಾದಶಿ ಸೆಪ್ಟೆಂಬರ್ 3ರಂದು ಬುಧವಾರ, ಇಂದಿರಾ ಏಕಾದಶಿ ಸೆಪ್ಟೆಂಬರ್ 17ರಂದು ಬುಧವಾರ, ಇನ್ನು ಮಹಾಲಯ ಅಮಾವಾಸ್ಯೆ ಸೆಪ್ಟೆಂಬರ್ 21ರಂದು ಭಾನುವಾರ. ಈ ಒಂದು ವಿಶೇಷತೆ ಈ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಮೇಷರಾಶಿಯವರಿಗೆ ಇರ್ತಕ್ಕಂತಹ ಫಲಗಳು ಯಾವುದು? ಇನ್ನು ನಿಮಗೆ ಬಹಳ ಮುಖ್ಯವಾಗಿ ಈ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ರಹಸ್ಯಗಳ ಬಗ್ಗೆ ನೋಡಿ. ನಿಮ್ಮ ಯಾವುದೋ ಒಂದು ವೈಯಕ್ತಿಕ ವಿಚಾರ ಇತ್ತು, ನಿಮ್ಮ ಗುಪ್ತ ವಿಚಾರಗಳಿತ್ತು, ಗುಪ್ತ ಧನದ ಬಗ್ಗೆ ಇತ್ತು, ಗುಪ್ತ ಕೆಲಸದ ಬಗ್ಗೆ ಇತ್ತು, ಗುಪ್ತ ಯೋಜನೆಗಳ ಬಗ್ಗೆ ಇತ್ತು, ಇದ್ರ ಬಗ್ಗೆ ತುಂಬಾ ರಹಸ್ಯವಾಗಿರಬೇಕು. ಇನ್ನು ನಿಮ್ಮ ಬೆಲೆ ಬಾಳ್ತಕ್ಕಂತಹ ವಸ್ತುಗಳು, ಆಸ್ತಿಗಳು, ಹಕ್ಕುಪತ್ರಗಳು, ಮತ್ತೆ ಯಾವುದೇ ಸಹಿ ಹಾಕುವಾಗ ಎಚ್ಚರಿಕೆ ಇರಬೇಕು. ದುಡ್ಡಿನ ಬಗ್ಗೆ ಎಚ್ಚರಿಕೆ ಇರಬೇಕು. ಧನ ಆಸ್ತಿ ಎಲ್ಲೋ ಒಂದು ಕಡೆ ಎತ್ತಿಡ್ತಾ ಇದ್ದೀರಿ, ಅದನ್ನ ಎಚ್ಚರಿಕೆಯಿಂದ ಇಡಬೇಕು. ಯಾರಿಗೋ ಕೊಡ್ತಾ ಇದ್ದೀರಿ, ಅದನ್ನ ಎಚ್ಚರಿಕೆಯಿಂದ ಕೊಡಬೇಕು. ಶ್ಯೂರಿಟಿಯನ್ನ ನೋಡ್ಕೋಬೇಕು. ಎಲ್ಲಿಂದನೋ ಧನವನ್ನ, ದುಡ್ಡನ್ನ, ಆಸ್ತಿಯನ್ನ ತೆಗೆದುಕೊಳ್ತಾ ಇದ್ದೀರಿ ಅಂತಂದ್ರೆ ಎಚ್ಚರಿಕೆಯಿಂದ ಇರಬೇಕು. ಅದು ಯಾವುದೋ ಒಂದು ಅಗ್ರಿಮೆಂಟ್ ಇದೆ, ಸೇಲ್ಸ್ ಇದೆ, ಇದ್ರು ಎಷ್ಟು ಶ್ಯೂರಿಟಿ ಆಗಿದೆ ಅನ್ನೋದ್ರ ಬಗ್ಗೆ ನೋಡ್ಬೇಕಾಗತ್ತೆ. ಎಲ್ಲೋ ದುಡ್ಡು ತಗೊಂಡ್ಬರ್ತಾ ಇದ್ದೀನಿ ಅಂತಂದ್ರೆ ಇದನ್ನು ವಾಪಸ್ ಕೊಡ್ತೀನ, ಇದು ಚೆನ್ನಾಗಿರುತ್ತಾ ಅನ್ನುವಂಥದ್ರ ಬಗ್ಗೆ ನೀವು ನೋಡ್ಕೋಬೇಕಾಗತ್ತೆ. ಕೆಲವೊಂದು ರಹಸ್ಯವಾಗಿ ಇಟ್ಕೊಳ್ತಕ್ಕಂಥದ್ರಿಂದ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲ ಈ ಒಂದು ತಿಂಗಳಲ್ಲಿ ಕಾಣುವಂಥದ್ದು. ಅಂದ್ರೆ ನೀವು ಯಾವುದೇ ಒಂದು ಕೆಲಸವನ್ನ ಮಾಡಿ ರಹಸ್ಯವಾಗಿರ್ಬೇಕು, ಗುಪ್ತವಾಗಿರಬೇಕು. ಅದನ್ನೆಲ್ಲ ಓಪನ್ ಅಪ್ ಮಾಡಿಬಿಟ್ರಿ ಅಂತಂದ್ರೆ ಮಿಸ್ ಆಗ್ಬೋದು, ಕಳುವು ಆಗ್ಬೋದು, ಅಥವಾ ನಿಮ್ಮಿಂದ ಅದನ್ನ ಕಳ್ಕೊಂಡ್ಬಿಡ್ಬೋದು, ಆ ಕೆಲಸವನ್ನ ಕಳ್ಕೊಂಡ್ಬಿಡ್ಬೋದು, ಆ ವಸ್ತುವನ್ನ ಕಳ್ಕೊಂಡ್ಬಿಡ್ಬೋದು. ಈ ಎಚ್ಚರಿಕೆಯನ್ನ ಈ ತಿಂಗಳಲ್ಲಿ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಈ ತರ ನೀವು ಫಾಲೋ ಮಾಡಿದ್ರೆ ನಿಮಗೆ ಅತ್ಯದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಪ್ರತಿಯೊಂದರಲ್ಲೂ ಈ ಹಣಕ್ಕೆ, ಆಸ್ತಿಗೆ ಸಂಬಂಧಿಸಿರುವಂಥದ್ದು. ನೀವೇನಾದ್ರೂ ದುಡ್ಡಿದೆ ಎದರಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಿ, ನೋಡಿ ಅದ್ರ ಪ್ಯೂರಿಟಿ ನೋಡಿ. ಎಲ್ಲೋ ಒಂದು ಕಡೆ ಉದ್ಯೋಗಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ, ದುಡ್ಡು ಅದು ಸರಿ ಇದೆಯಾ, ಆ ವಿಭಾಗದಲ್ಲಿ ನೀವು ಕಂಫರ್ಟೇಬಲ್ ಆಗಿದ್ದೀರಾ, ಮಾಡ್ತೀರಾ, ಅಲ್ಲಿ ದುಡ್ಡು ಹಾಕಿದ್ರು ಯೋಗ್ಯ ಇದೆಯಾ ನೋಡ್ಕೊಳ್ಳಿ ಒಮ್ಮೆ.
ಇದ್ರ ಬಗ್ಗೆ ಎಲ್ಲ ನೀವು ಗಮನ ಹರಿಸಬೇಕಾಗತ್ತೆ. ನಿಮ್ಮ ವಿಚಾರಗಳು ಏನಿದೆಯಲ್ಲ ಅದ್ರ ಬಗ್ಗೆ ಇನ್ನೊಂದಿಷ್ಟು ನೀವು ಇನ್ನೊಮ್ಮೆ ನಿಮ್ಮ ಮನಸ್ಸಿನಲ್ಲೇ ನೀವು ಸ್ಕ್ಯಾನ್ ಮಾಡಿಕೊಂಡ್ರೆ ಈ ತಿಂಗಳಲ್ಲಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ ಅನ್ನುವಂಥದ್ದು ನಿಮಗೆ ಗಮನದಲ್ಲಿ ಇಟ್ಕೋಬೇಕು. ಇನ್ನು ನಿಮಗೆ ಕೆಲಸದ ಬಗ್ಗೆ, ಆರೋಗ್ಯದ ಬಗ್ಗೆ, ಮತ್ತೆ ನಿಮಗಿರ್ತಕ್ಕಂಥ ಶುಭ ಫಲಗಳ ಬಗ್ಗೆ, ಮತ್ತೆ ನಿಮಗೆ ಅದ್ಭುತವಾದ ಪರಿಹಾರ ಅಂತೂ ಇದೆ. ಪರಿಹಾರ ಸಾಮಾನ್ಯವಾದ ಪರಿಹಾರ ಇಲ್ಲ. ಪ್ರತಿಯೊಂದಕ್ಕೂ ನಿಮಗೆ ನಿಮ್ಮ ಕೆಲಸದ ಬಗ್ಗೆ ಡೆವಲಪ್ಮೆಂಟ್ ಆಗೋದಕ್ಕೆ ಏನು ಪರಿಹಾರ ಮಾಡಬೇಕು, ಜೊತೆಗೆ ನಿಮ್ಮ ಆರೋಗ್ಯ ವೃದ್ಧಿಗಾಗಿ ಏನು ಮಾಡ್ಕೋಬೇಕು, ಜೊತೆಗೆ ನಿಮ್ಮ ಹಣಕಾಸಿನ ವೃದ್ಧಿಗಾಗಿ ಏನು ಮಾಡಬೇಕು ಅನ್ನುವಂಥ ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿತವೆ. ಆ ವಿಡಿಯೋ ಮುಂದುವರಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ನೀವು ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ. ಮತ್ತೆ ಒಂದು ಮುಖ್ಯವಾಗಿರ್ತಕ್ಕಂಥ ಜಾತಕದ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂಥ 80 ರಿಂದ 100 ಪುಟಗಳ ಸಂಪೂರ್ಣ ಜನ್ಮ ಜಾತಕ ಫಲ. ಇದು ಆರ್ಡಿನರಿ ಜಾತಕ ಅಲ್ಲ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅನುಕೂಲವಾಗಿರ್ತಕ್ಕಂತಹ ಕೆಲ ಸುದ್ದಿಗಳು, ನಿಮಗೆ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಯಶಸ್ಸನ್ನ ಸಾಧಿಸಲೋದಕ್ಕೆ ಅವಿರತವಾಗಿರ್ತಕ್ಕಂತಹ ಒಂದು ಪ್ರಯತ್ನವನ್ನ ನಿರಂತರವಾಗಿರುವಂಥದ್ದು. ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಅನ್ನುವಂಥದ್ದು ಸಿಗುವಂಥದ್ದು ಈ ತಿಂಗಳಲ್ಲಿ. ಜೊತೆಗೆ ಈ ಕುಟುಂಬದ ಬಗ್ಗೆ ಒಂದಿಷ್ಟು ಕಾಳಜಿಯನ್ನ ನೀವು ವಹಿಸಬೇಕಾಗತ್ತೆ. ಕಾನೂನಿನಂತಹ ಸಮಸ್ಯೆಗಳು ಸ್ವಲ್ಪ ತಲೆದೂರುವಂತ ಸಾಧ್ಯತೆ ಇರುತ್ತೆ. ಅದರ ಬಗ್ಗೆ ಜಾಗರೂಕರಾಗಿರುವಂಥದ್ದು ಒಳ್ಳೆಯದು. ಇನ್ನು ಈ ತಿಂಗಳ ಅಂತ್ಯದಲ್ಲಿ ವಾಹನ ಖರೀದಿ ಯೋಗ ಅಥವಾ ಧನ ಯೋಗ, ಒಳ್ಳೆಯ ಅವಕಾಶಗಳು ನಿಮಗೆ ಸಿಗುವಂಥದ್ದು. ಇಂಥ ಅವಕಾಶಗಳಿಗೆ ಅಂದ್ರೆ ನೀವು ದುಡ್ಡು ಗಳಿಸೋದಕ್ಕೆ ಅಥವಾ ಯಾವುದೋ ವಾಹನ ಖರೀದಿ ಮಾಡೋದಕ್ಕೆ ಅನುಕೂಲ ಇದೆ. ಈ ತಿಂಗಳ ಕೊನೆಯಲ್ಲಿ ಯಾವುದೇ ಒಂದು ಅವ್ಯಕ್ತ ಭಯ ಕೂಡ ನಿಮ್ಮಲ್ಲಿ ಇರೋದಿಲ್ಲ. ಧೈರ್ಯದಿಂದ ಮುನ್ನುಗ್ಗುವಂತ ಸಾಧ್ಯತೆ ಇದೆ. ಸ್ವಲ್ಪ ಬೇರೆ ಕಡೆಯಿಂದ ಯಾವುದೋ ಒಂದು ಸುದ್ದಿ ಕೇಳಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ಬೋದು ತಾತ್ಕಾಲಿಕವಾಗಿ. ಸಾಮಾಜಿಕವಾಗಿ ನಿಮಗೆ ಕೀರ್ತಿ ಪ್ರತಿಷ್ಠೆ ಮತ್ತೆ ತಂದೆಯ ಆಶೀರ್ವಾದದಿಂದ ನೀವು ಮಾಡುವಂತ ಕಾರ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ಮತ್ತೆ ಹೆಚ್ಚಿನ ಬಡ್ತಿ, ಒಳ್ಳೆ ಫಲಗಳು ನಿಮಗೆ ಸಿಗುವಂಥದ್ದು. ತಂದೆಯ ಮಾರ್ಗದರ್ಶನ, ಆಶೀರ್ವಾದ ಒಳ್ಳೆ ರೀತಿಯಲ್ಲಿ ಫಲ ಕೊಡುತ್ತೆ. ಕೆಲವೊಬ್ಬರಿಗೆ ಸ್ವಲ್ಪ ಈ ಶತ್ರುಗಳಿಂದ ಎಚ್ಚರಿಕೆ ಇರಬೇಕಾಗುತ್ತೆ. ಶತ್ರುಗಳ ಬಗ್ಗೆ ಗಮನ ಹರಿಸ್ಬೇಕು. ಅಂದ್ರೆ ಅವ್ರ ಜೊತೆ ಜಗಳ ಮಾಡುವಂಥದ್ದಲ್ಲ, ಅವ್ರ ಬಗ್ಗೆ ಸ್ವಲ್ಪ ಅಂತರ ಕಾಯ್ಕೊಳ್ಳುವಂಥದ್ದು. ಅದಕ್ಕೆ ಹೇಳಿದ್ದು ಪ್ರಾರಂಭದಲ್ಲಿ, ಸೀಕ್ರೆಟ್ ಅನ್ನ ಎಲ್ಲೂ ಬಿಟ್ಕೊಡಬಾರ್ದು. ಅದು ಶತ್ರುಗಳಿಗೆ ವೀಕ್ನೆಸ್, ನಿಮಗೆ ವೀಕ್ನೆಸ್ ಆಗ್ಬೋದು, ಶತ್ರುಗಳಿಗೆ ಅದು ಪ್ಲಸ್ ಆಗಿ ಕನ್ವರ್ಟ್ ಆಗ್ಬೋದು. ಇದರ ಬಗ್ಗೆ ಗಮನ ಇರಲಿ. ಇನ್ನು ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ಬೇರೆಯವರ ಕಟು ಮಾತುಗಳಿಂದ ಸ್ವಲ್ಪ ನಿಮ್ಮ ಭಾವನೆಗಳಿಗೆ ಕೆಲವೊಂದು ಸಂದರ್ಭದಲ್ಲಿ ನೋವಾಗುವಂತ ಸಾಧ್ಯತೆ ಇರುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಜನಗಳು ಒಳ್ಳೇದಿದ್ರು ಒಂದು ಮಾತು ಹೇಳ್ತಾರೆ, ಕೆಟ್ಟದಿದ್ರು ಒಂದು ಮಾತು ಹೇಳ್ತಾರೆ. ಇದೇನು ನಿಮಗೆ ಹೊಸದೇನಲ್ಲ.
ಇದ್ರ ಬಗ್ಗೆ ಗಮನ ಇರಲಿ. ಇನ್ನು ಕೆಲಸಕ್ಕೆ ತಕ್ಕಂತ ಒಂದು ಪ್ರತಿಫಲ ನಿಮಗೆ ಸಿಗುತ್ತೆ, ಚಿಂತೆ ಮಾಡುವಂಥದ್ದಿಲ್ಲ. ಆಕಸ್ಮಿಕವಾಗಿ ಕೆಲವರ ಭೇಟಿ ಆಗುವಂಥದ್ದು, ಅದರಿಂದನೂ ಕೂಡ ನಿಮಗೆ ಸಂತೋಷ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಶುಕ್ರನ ಭಾಗ್ಯಸ್ಥಾನದ ಸಂಚಾರದಿಂದ ಅದೃಷ್ಟ ಬೆಳಗುವಂಥದ್ದು, ಆಕಸ್ಮಿಕವಾಗಿ ಧನಲಾಭಗಳಾಗುವಂತ ಸಾಧ್ಯತೆ ಇದೆ. ಮಾನಸಿಕವಾಗಿರ್ತಕ್ಕಂಥ ಒಂದು ಸಂತೋಷ ನಿಮಗೆ ಈ ಒಂದು ತಿಂಗಳಲ್ಲಿ ಸಿಗುವಂತ ಸಾಧ್ಯತೆ ಇದೆ. ಆರ್ಥಿಕವಾಗಿರ್ತಕ್ಕಂಥ ಯೋಜನೆಗಳಲ್ಲಿ ಯಶಸ್ಸಿರುತ್ತೆ. ಇನ್ನು ಬೇರೆ ಕಡೆಯಿಂದ ಒಂದು ಒಳ್ಳೆಯ ಶುಭ ಸುದ್ದಿಯನ್ನ ಕೇಳುವಂತ ಸಾಧ್ಯತೆ, ಯೋಗಗಳು ಕೂಡ ಇದೆ. ಮತ್ತೆ ಈ ಒಂದು ತಿಂಗಳಲ್ಲಿ ಬಹಳ ವಿಶೇಷವಾಗಿ ನಿಮಗೆ ಒಂದು ಒಳ್ಳೆಯ ಒಂದು ಪರಿಣಾಮವನ್ನ, ಒಳ್ಳೆಯ ಫಲವನ್ನ ಪಡ್ಕೊಳ್ಳೋದಕ್ಕೆ ಏನು ಒಂದು ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಬಹಳ ವಿಶೇಷವಾಗಿ ಇದೆ. ನಿಮ್ಮ ಕುಟುಂಬದ ಬಗ್ಗೆ ಸಮಸ್ಯೆಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ವೃತ್ತಿ ಹಣಕಾಸನ್ನ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕಿರತಕ್ಕಂಥ ಪರಿಹಾರಗಳು ಬಹಳ ಮುಖ್ಯವಾಗಿ ಕೆಲಸ ಮಾಡುವಂಥ ಪರಿಹಾರಗಳಿದಾವೆ. ಆ ಪರಿಹಾರಗಳನ್ನ ತಿಳಿಸ್ಕೊಡೋಣ. ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇನ್ನು ನೋಡಿ, ನಿಮ್ಮ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಸವಾಲುಗಳು ಇದ್ರೂ ಕೂಡ ತಾಳ್ಮೆಯಿಂದ ಕೆಲಸವನ್ನ ಮುನ್ನಡೆಸ್ಕೊಂಡು ಹೋಗುವಂಥದ್ದು, ಜೊತೆಗೆ ನಿಮ್ಮ ಆರ್ಥಿಕ ವಿಷಯದಲ್ಲಿ ಸ್ವಲ್ಪ ತಜ್ಞರ ಸಲಹೆಯನ್ನ ಪಡ್ಕೊಳ್ತಕ್ಕಂಥದ್ದು, ಅದರಿಂದ ಬಹಳ ಒಳ್ಳೆಯ ಫಲ ನಿಮಗೆ ಸಿಗುವಂಥದ್ದು. ಇನ್ನು ನಿಮ್ಮ ವೃತ್ತಿಯಲ್ಲಿ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ನಿಮಗೆ ಒಂದು ಒಳ್ಳೆಯ ಫಲ ಅಂತೂ ಸಿಗುತ್ತೆ. ಆದರೆ ಈ ನಿರೀಕ್ಷಿಸಿದಷ್ಟು ಲಾಭ ನಿಮಗೆ ಸದ್ಯಕ್ಕೆ ಸಿಗದೆ ಇದ್ರೂ ಕೂಡ ಮುಂದೆ ಖಂಡಿತವಾಗ್ಲೂ ಸಿಗುತ್ತೆ ಅನ್ನುವಂಥದ್ದು ನೀವು ಇಲ್ಲಿ ಗಮನದಲ್ಲಿಟ್ಕೊಂಡ್ರೆ ಬಹಳಷ್ಟು ಒಳ್ಳೆಯ ಅನುಕೂಲ ಆಗುವಂಥದ್ದು. ಇನ್ನು ಬಹಳ ವಿಶೇಷವಾಗಿ ಈ ದೀರ್ಘಕಾಲೀನ ಅನಾರೋಗ್ಯಗಳೇನಾದರೂ ಇದ್ರೆ ಸ್ವಲ್ಪ ಔಷಧಿಗಳನ್ನು ತೆಗೆದುಕೊಳ್ಳುವಂಥದ್ದು, ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನ ವಹಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಮತ್ತೆ ಬಹಳ ವಿಶೇಷವಾಗಿ ಕೇತು ಗ್ರಹದ ಪ್ರಭಾವದಿಂದಾಗಿ ಕೆಲವು ಸ್ವಲ್ಪ ಸಮಸ್ಯೆಗಳು ಅಥವಾ ತೊಂದರೆಗಳು, ಏರಿಳಿತಗಳು ನಡೆಯುವಂತ ಸಾಧ್ಯತೆಗಳು ಇದ್ರೂ ಕೂಡ ಅದನ್ನ ತಾಳ್ಮೆಯಿಂದ ನಿಭಾಯಿಸ್ತಕ್ಕಂಥ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ಶ್ರೀ ವಿಘ್ನೇಶ್ವರ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗಣೇಶನನ್ನ ಪೂಜಿಸುವಂಥದ್ದು, ಗಣೇಶನನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ರಿಂದ ಈ ಎಲ್ಲ ಅಡೆತಡೆಗಳು, ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು ನಿಮ್ಮ ಗಮನದಲ್ಲಿಟ್ಕೋಬೇಕಾಗತ್ತೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮಂತ್ರ ಪಠಣೆ ಮಾಡ್ತಕ್ಕಂಥದ್ರಿಂದ ನಿಮಗೆ ಒಳ್ಳೆ ಅದ್ಭುತವಾಗಿರತಕ್ಕಂಥ ಫಲ ಸಿಗುತ್ತೆ. ಸುಲಭವಾಗಿರ್ತಕ್ಕಂಥ ಪರಿಹಾರ, ಬಹಳ ಖರ್ಚು ಮಾಡಿ ಮಾಡುವಂಥ ಪರಿಹಾರ ಏನಲ್ಲ. ನಿಮ್ಮ ಹಣೆಗೆ ಕೇಸರಿ ತಿಲಕವನ್ನು ಧರಿಸ್ತಕ್ಕಂಥದ್ರಿಂದ, ಜೊತೆಗೆ ಸಾಧ್ಯವಾದಷ್ಟು ಶನಿವಾರ ದಿವಸ ಆಂಜನೇಯ ಸ್ವಾಮಿ ಪೂಜೆ ಮಾಡಿ ಶನಿ ದೇವಸ್ಥಾನಕ್ಕೆ ಭೇಟಿ ಕೊಡುವಂಥದ್ದು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡುವಂಥದ್ರಿಂದ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗುವಂಥದ್ದು. ಎಲ್ಲ ಸಮಸ್ಯೆಗಳಿಂದ ಒಂದಿಷ್ಟು ನೆಮ್ಮದಿ ಸಿಗುವಂಥದ್ದು, ಅನೇಕ ಅಡೆತಡೆಗಳು ನಿವಾರಣೆ ಆಗುವಂಥದ್ದು ನಿಮ್ಮ ಗಮನಕ್ಕಿರಲಿ. ಒಳ್ಳೆ ಫಲಗಳು ಸಿಗಲಿ. ಜೊತೆಗೆ ಈ ವಿಡಿಯೋದ ಕೆಳಗಡೆ 12 ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸಫಲದ ಲಿಂಕ್ ಸಿಗುತ್ತೆ. ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.